ಬಳ್ಳಾರಿಯ ಖಾಸಗಿ ಬ್ಯಾಂಕ್ ನೌಕರನಿಂದ ಕೋಟಿ ವಂಚನೆ ಆಗಿದೆ. ಬ್ಯಾಂಕ್ ಜೂನಿಯರ್ ಅಸಿಸ್ಟೆಂಟ್ ಮ್ಯಾನೇಜರ್ ಎಂ ರಮೇಶ್ ಅಂತ ಹೇಳಿ ಮಾನ್ವಿ ಪಟ್ಟಣ ಸೌಹಾರ್ದ ಸರ್ಕಾರಿ ಬ್ಯಾಂಕ್ನಲ್ಲಿ ಕೋಟಿ ವಂಚನೆ ಮಾಡಿದ್ದಾನೆ. ಜೂನಿಯರ್ ಅಸಿಸ್ಟೆಂಟ್ ರಮೇಶ್ ಎಂಬುವನಿಂದ 7.5 ಕೋಟಿ ವಂಚನೆ ಮಾಡಲಾಗಿದೆ ಅನ್ನುವಂತಹ ಮಾಹಿತಿ ಇದೆ. 2023ರಿಂದ ಇಲ್ಲಿವರೆಗೂ ಕೂಡ ಹಂತವಾಗಿ 7.5 ಕೋಟಿ ವಂಚನೆ ಮಾಡಿದ್ದಾನೆ. ಬ್ಯಾಂಕ್ ಜೂನಿಯರ್ ಅಸಿಸ್ಟೆಂಟ್ ಮ್ಯಾನೇಜರ್ ಎಂ ರಮೇಶ್ ಅಂತ ಹೇಳಿ ಈತನ ಹೆಸರು. ಮಾನ್ವಿ ಪಟ್ಟಣ ಸೌಹಾರ್ದ ಸರ್ಕಾರಿ ಬ್ಯಾಂಕ್ನಲ್ಲಿ ಕೋಟಿ ವಂಚನೆ ಮಾಡಿದ್ದಾನೆ. ಜೂನಿಯರ್ ಅಸಿಸ್ಟೆಂಟ್ ರಮೇಶ್ ಎಂಬುವನಿಂದ 7.5 ಕೋಟಿ 2023ರಿಂದ ಇಲ್ಲಿವರೆಗೂ ಕೂಡ ಹಂತವಾಗಿ ಎಲ್ಲರನ್ನು ಕೂಡ ಯಾಮಾರಿಸಿಕೊಂಡು ಬಂದ. ನಕಲಿ ಖಾತೆಯನ್ನ ಓಪನ್ ಮಾಡಿಸಿದ, ನಕಲಿ ಸಹಿ ಮಾಡಿ ಕೋಟಿಯನ್ನ ವಂಚನೆ ಮಾಡಿದ್ದಾನೆ. ಕೋಟಿ ವಂಚನೆ ಮಾಡಿ ಎಸ್ಕೇಪ್ ಆಗಿದ್ದಾನೆ. ಬಳ್ಳಾರಿ ಪಿಎಂಸಿ ಠಾಣೆಯಲ್ಲಿ ಎಂ ರಮೇಶ್ ವಿರುದ್ಧ ದೂರು ದಾಖಲಾಗಿದೆ. ನೋಡಿ, ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀವಿ. ಈತನೇ ಮಹಾನುಭಾವ ಈಗ 7.5 ಕೋಟಿ ವಂಚನೆ ಮಾಡಿದ್ದಾನೆ. ಮಾನ್ವಿ ಪಟ್ಟಣ ಸೌಹಾರ್ದ ಸರ್ಕಾರಿ ಬ್ಯಾಂಕ್ ನಿಯಮಿತ ಅನ್ನುವಂತಹ ಒಂದು ಈ ಕಾರ್ಪೊರೇಟ್ ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಾ ಇದ್ದ. ಈ ನಕಲಿ ಖಾತೆಗಳನ್ನು ತಿರ್ಸ್ಬಿಟ್ಟು ನಕಲಿ ಸೈನ್ ಮಾಡಿಬಿಟ್ಟಿದ್ದ. ಸೊ ಈಗ 7.5 ಕೋಟಿ ಲೂಟಿ ಮಾಡಿಕೊಂಡು ಪರಾರಿಯಾಗಿದ್ದಾನೆ. 2023ರಿಂದ ಇದೇ ರೀತಿಯಾಗಿ ಮಾಡ್ತಾ ಇದ್ದ ಅಂತೀವಿ. ಹಂತವಾಗಿ ಆ ಬರೋಬ್ಬರಿ 7.5 ಕೋಟಿ ತೆಗೆದುಕೊಂಡು ಎಸ್ಕೇಪ್ ಆಗಿದ್ದಾನೆ. ಪೊಲೀಸರು ಕೂಡ ಈತನಿಗಾಗಿ ಶೋಧ ಕಾರ್ಯವನ್ನು ಮುಂದುವರಿಸಿದ್ದಾನೆ. ಯಾರು ಅಕೌಂಟ್ ಕ್ಲೋಸ್ ಮಾಡ್ಕೊಂಡು ಹೋಗ್ಯಾರೋ ಲೋನ್ಸು, ಆ ಲೋನ್ಸನ್ನೇ ಮತ್ತೆ ಆ್ಯಕ್ಟಿವ್ ಮಾಡಿಕೊಂಡು ತನ್ನ ಪಾಸ್ವರ್ಡ್ ಇಟ್ಟು ತನ್ನ ಮೊಬೈಲ್ ನಂಬರ್ ಲಿಂಕ್ ಮಾಡಿ ತನ್ನ CC ಲಿಂಕ್ ಮಾಡಿ ಈ ರೀತಿ ಮಾಡಿ ಹಣ ದುರುಪಯೋಗ ಆಗಿತ್ತು. ಈಗ ನಾವು ಇಂಟರ್ನಲ್ ಆಡಿಟ್ ಮಾಡಿಸ್ಬಿಟ್ಟು ಇಮಿಡಿಯೇಟಾಗಿ ನಾವು FIR ಫೈಲ್ ಮಾಡಿದ್ವಿ. ಈಗ ಅವ್ರ ಫ್ಯಾಮಿಲಿ ಮೆಂಬರ್ಸಿಗೆ ಹೋಗಿದ್ದು ದುಡ್ಡೆಲ್ಲ, ಎಷ್ಟು ದುಡ್ಡು. ಯಾರು ಬೇರೆದವ್ರಿಗೆ ಯಾರಿಗೂ ಏನು ಮೋಸ ಆಗಿಲ್ಲ, ಡೆಪಾಸಿಟರ್ಸಿಗೂ ಮೋಸ ಆಗಿಲ್ಲ. ಇದು ಮಾಡಿದ ನಂತರ ನಾವು ಈಗ ಸ್ಟ್ಯಾಟ್ಯೂಟರಿ ಆಡಿಟ್ ತೊಗೊಳ್ತಾ ಇದ್ದೀವಿ. ಈಗ ಸ್ಟ್ಯಾಟ್ಯೂಟರಿ ಆಡಿಟ್ ಮಾಡಿಸಿದ್ರೆ IS ಆಡಿಟ್ ಮಾಡಿಸ್ಬಿಟ್ರೆ ಎಂಟೈರ್ ಎಲ್ಲೆಲ್ಲಿ ಹೋಗಿದೆ ದುಡ್ಡು ಅದೆಲ್ಲ ಪಕ್ಕ ಚೆಕ್ಔಟ್ ಆಗುತ್ತೆ. ಚೆಕ್ಔಟ್ ಆದ ನಂತರ ಯಾವತ್ತಿದ್ರೂ ಈ ದುಡ್ಡು ವಿತಿನ್ ಶಾರ್ಟ್ಲಿ ರಿಕವರಿ ಮಾಡೇ ಮಾಡ್ತೀವಿ. ಅವನು ರಮೇಶ್ ಅಂತ ತಿಳ್ಕೊಂಡು ಅವನಿಗೆ ಏನಾಗೈತೆ ರೀ, ನಾವು ಹಗರಿಬೊಮ್ಮಳ್ಳಿಯಲ್ಲಿ ಕೊಟ್ಟಿದ್ವಿ. ಸ್ಟಾರ್ಟಿಂಗ್ನಾಗ ಅಪಾಯಿಂಟ್ಮೆಂಟ್ ಆದಾಗ ಇಂಟರ್ವ್ಯೂ ಮಾಡಿದಾಗ ಸೆಲೆಕ್ಟ್ ಆಗಿದ್ದಾಗ ಅಲ್ಲಿ ಒಂದು 3 ವರ್ಷಕ್ಕೆ ಮಾಡಿದ ಮೇಲೆ ಅವ್ನ ಇಲ್ಲಿ ನಾವು ಟ್ರಾನ್ಸ್ಫರ್ ಮಾಡ್ತಿದ್ದಿಲ್ಲ. ಮ್ಯಾರೇಜು ಮದರ್ ಕಿರಿ ಆಗಿದ್ದು, ಸ್ವಲ್ಪ ಹೆಲ್ತ್ ಸರಿ ಇಲ್ಲ ಅಂತ ರಿಕ್ವೆಸ್ಟ್ ಮಾಡಿದ್ವಿ. ಮಾಡಿದ ಮೇಲೆ ಓವರ್ ಡ್ರಾಫ್ಟ್ ಬೇರೆ ನಕಲಿ ಸಹಿ ಮಾಡಿಕೊಂಡು ಬಿಟ್ಟು ಓಡಿ ಲೋನ್ಗಳನ್ನು ಬೇರೆ ಅಕೌಂಟ್ಗಳನ್ನು ಓಪನ್ ಮಾಡಿ, ಅಂದರೆ ಬೇರೆ ಹೆಸರಲ್ಲಿ ತನ್ನ ತಂದೆ ತಾಯಿ ಹಾಗೂ ತನ್ನ ಹೆಂಡತಿ ಹಾಗೂ ಬೇರೆ ಹೆಸರುಗಳಲ್ಲಿ ಅದನ್ನು ಅಕೌಂಟ್ಗಳನ್ನು ಓಪನ್ ಮಾಡ್ಕೊಂಡ್ಬಿಟ್ಟು ಆ ಅಕೌಂಟ್ಗಳಿಗೆ ಈ ಹಣ ಬರೋ ಥರದಲ್ಲಿ ಒಂದು ನಕಲಿ ಸಹಿ ಮಾಡ್ಕೊಂಡ್ಬಿಟ್ಟು ವ್ಯವಸ್ಥಿತವಾಗಿ ಒಂದು ಚೀಟಿಂಗ್ ಮಾಡಿದ್ದು, ಫೋರ್ಜರಿ ಮಾಡಿದ್ದು. ಈ ಕುರಿತು ಅಲ್ಲಿದ್ದಂತಹ MD ಅವರು ಶ್ರೀ ಗೋಪಾಲ್ ಕೃಷ್ಣ ಏನು ಇದ್ದಾರೆ, ಅವರು ಒಂದು ಕಂಪ್ಲೇಂಟನ್ನು ತೊಗೊಂಡು ಬಂದಿದ್ದಾರೆ. ಇದನ್ನು ಪರಿಶೀಲನೆ ಮಾಡಿದಾಗ ಸುಮಾರು 2 ವರ್ಷದಲ್ಲಿ 7 ಕೋಟಿಗೆ ಮೀರಿ ಒಂದು ಫ್ರಾಡ್ ಆಗಿರುವಂಥದ್ದಿದೆ. ಸೊ ಈ ಕುರಿತು APMC ಪೊಲೀಸ್ ಠಾಣೆಯಲ್ಲಿ ನಿನ್ನೆ 82/2026 ಅಡಿಯಲ್ಲಿ ಪ್ರಕರಣ ದಾಖಲಾಗಿದ್ದು ನಾವು ಈ ಆರೋಪಿಯನ್ನು ಪತ್ತೆ ಹಚ್ಚುವಂತಹ ಕೆಲಸ ಮಾಡ್ತಾ ಇದ್ದೇವೆ. ಹಾಗೆ ಇನ್ವೆಸ್ಟಿಗೇಷನ್ನ ಕೂಡ ಕೈಗೆತ್ತಿಕೊಂಡಿದ್ದೇವೆ. ಅಮೌಂಟು ತುಂಬ ಬೇರೆ ಟೈಮ್ ಫ್ರೇಮಲ್ಲಿ ಮಾಡಿದ್ದಾರೆ ಅಂತ ಹೇಳ್ತಾರೆ. ಒಂದು 5-6 ಇನ್ಸ್ಟೆನ್ಸಸ್ಸನ್ನು ಅವರು ಮೆನ್ಷನ್ ಮಾಡಿದ್ದಾರೆ ಇದರಲ್ಲಿ. ಬೇಸಿಕಲಿ ಓವರ್ ಡ್ರಾಫ್ಟ್